ಇಲ್ಲಿ ಕೆಳಗಡೆ ತೋರಿಸ್ತಿರೋ ವಿಡಿಯೋ ಪ್ರಕಾರ ಒಂದು 2 kg ಅಷ್ಟು ಬೊಜ್ಜು ಏನಿದೆ ಅಥವಾ 5 ಪೌಂಡ್ ಅಷ್ಟು ಬೊಜ್ಜು ಏನಿದೆ ಈ ಗಾತ್ರದಲ್ಲಿ ಇರುತ್ತೆ. 2 kg ಅಷ್ಟು ಮಾಂಸಖಂಡಗಳು ಈ ಗಾತ್ರದಲ್ಲಿ ಇರುತ್ತೆ. ತುಂಬಾ ಜನ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿ ಕ್ರ್ಯಾಶ್ ಡಯಟ್ಗಳು ಮಾಡೋದು, ಬರೀ ಸೊಪ್ಪು ತರಕಾರಿ ತಿನ್ನೋದು, ಬರೀ ಹಣ್ಣು ತಿನ್ನೋದು ಅಥವಾ ಊಟ ಗೀಟ ಬಿಟ್ಬಿಡೋದು ಅಥವಾ ಯಾವುದೋ ಶೇಕ್ಗಳು ಕುಡಿದು ವೆಯ್ಟ್ ಲಾಸ್ ಮಾಡಿದಾಗ ಅವರಿಗೆ ಮಸಲು, ಫ್ಯಾಟು, ಬೋನು, ವಾಟರ್ ವೆಯ್ಟು ಎಲ್ಲ ಹೋಗಿರುತ್ತೆ. ಅವ್ರಿಗೆ ಅದು ಗೊತ್ತಿರೋದಿಲ್ಲ. ಯಾವಾಗಲೇ ನೀವು ವೆಯ್ಟ್ ಲಾಸ್ ಮಾಡಿದಾಗ ಬೊಜ್ಜು ಮಾತ್ರ ಹೋಗಬೇಕು, ಮಸಲ್ ಕಡಿಮೆ ಆಗಬಾರ್ದು. ಮಸಲ್ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ನೀವು ಚೆನ್ನಾಗಿ ತಿಂದು ಕೂಡ ವೆಯ್ಟ್ನ ಮೇಂಟೈನ್ ಮಾಡ್ಬೋದು. ಯಾರು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಅವ್ರ ಮಸಲ್ನ ಕಳ್ಕೊತಾರೆ, ಅವರು ಮುಂದೊಂದು ದಿನ ಡಬಲ್ ವೆಯ್ಟ್ ಗೇನ್ ಆಗ್ತಾರೆ. ಯಾರ್ಯಾರು ನೀವು ಎಕ್ಸಸೈಸ್ ಮಾಡದೆ ಬರೇ ಆಹಾರ ಕಡಿಮೆ ತಿಂದು ವೆಯ್ಟ್ ಲಾಸ್ ಮಾಡಿರ್ತೀರಲ್ಲ, ಮಸಲ್ ಲಾಸ್ ಮಾಡ್ಕೊಂಡಿರ್ತೀರ, ಫ್ಯಾಟ್ ಲಾಸ್ 100% ಆಗಿರೋದಿಲ್ಲ. ಯಾಕಂದ್ರೆ ಮಸಲ್ ಅನ್ನೋದು ಒಂದು ಆಕ್ಟಿವ್ ಟಿಶ್ಯೂ. ಮಸಲ್ನ ಮೇಂಟೈನ್ ಮಾಡೋದಕ್ಕೆ ನಮ್ಮ ದೇಹ ಒಂದಿಷ್ಟು ಎಕ್ಸ್ಟ್ರಾ ಕ್ಯಾಲರೀಸ್ನ ಬರ್ನ್ ಮಾಡುತ್ತೆ. ಸೊ ಆ ಕಾರಣದಿಂದ ನೀವು ಮಸಲ್ ಎಷ್ಟು ಗೇನ್ ಮಾಡ್ತೀರಾ ಅಷ್ಟು ನಿಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ. ಮಸಲ್ನ ಕಳ್ಕೊಬೇಡಿ. ಒಬ್ಬೊಬ್ರು ಸ್ಟುಪಿಡ್ಗಳು, ನನಗೆ ಮಸಲ್ ಬೇಡ, ನನ್ನ ಮಸಲ್ ಕಡಿಮೆ ಮಾಡಬೇಕು ಅಂತಾನು ಬರ್ತಾರೆ ಒಬ್ಬೊಬ್ರು. ಬಟ್ ಅವರಿಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಈಗ ನಾನು ಹಿಂಗೆ ಕೈ ಎತ್ತುತ್ತಿದ್ದೀನಿ ಅಂದ್ರೆ ಅದು ಮಸಲಿಂದ, ಮೂಳೆ ಎತ್ತುತ್ತಾ ಇಲ್ಲ, ಅದು ಮಸಲ್ ಎತ್ತುತ್ತಾ ಇರೋದು. ಈಗ ವಯಸ್ಸಾದವರಿಗೆ ನಡೆಯೋಕ್ಕಾಗೋದಿಲ್ಲ ಅಥವಾ ಓಡಾಡೋಕ್ಕಾಗೋದಿಲ್ಲ, ಕಷ್ಟ ಏನಕ್ಕೆ ಅಂದ್ರೆ ವಯಸ್ಸಾದ್ಮೇಲೆ ಮಸಲ್ ಕಡಿಮೆ ಆಗಿರುತ್ತೆ, ಅದಕ್ಕೆ. ಓಕೆ, ನೀವು ಯಾವಾಗಲೇ ಕರೆಕ್ಟಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದ್ರೆ ಬರೀ ಫ್ಯಾಟ್ ಲಾಸ್ ಮಾಡಬೇಕು, ವೆಯ್ಟ್ ಲಾಸ್ ಅಲ್ಲ.